ಆ ಪ್ರೀತಿ ಇವತ್ತಿಗೂ ನನ್ನಲ್ಲಿ ಹಸಿರಾಗಿದೆ. ವಿಕ್ರಮ್ ತಲೆಗೆ ದೊಡ್ಡ ದೊಡ್ಡ ಆರೋಪಗಳನ್ನು ಕಟ್ತಾ ಇದ್ದಾರೆ. ಕಾಂಪೌಂಡ್ ಬಿತ್ತು, ಸ್ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಯಿತು, ಜನಗಳಿಗೆ ನೋವಾಯಿತು. ಯಾಕೀಗೆಲ್ಲ ಆಗ್ತಾ ಇದೆ? ಏನೂ ತಪ್ಪು ಮಾಡ್ದ ಅವನಿಗೆ ಇಂಥ ಕಷ್ಟಗಳು ಬರೋದು ಸರಿನಾ? ನನ್ನಿಂದನೇ ಅವನಿಗೆ ಅಪಾಯ ಕಾದಿದೆಯಾ? ನಾನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆನಾ? ಛೇ, ನಾನು ಹೆತ್ತ ಮಗನಿಗೆ ನನ್ನಿಂದನೇ ನೆಮ್ಮದಿ ಹಾಳಾಗ್ತಿದೆಯಲ್ಲ. ವಿಕ್ರಮ್, ನನ್ನ ಮಾತು ಕೇಳ್ತೀಯಾ? ನಿನ್ನ ಪರಿಸ್ಥಿತಿ ಇವಾಗ ತುಂಬ ಕೆಟ್ಟದಾಗಿದೆ. ಸೀರಿಯಸ್ ಆಗಿ ಯೋಚನೆ ಮಾಡು. ಯಾಕೋ ಗೊತ್ತಿಲ್ಲ ಪ್ರಮೋದಿನಿ, ಮನಸ್ಸು ತೇಲ್ತಾ ಇರತ್ತೆ. ಒಳ್ಳೊಳ್ಳೆ ಸಾಂಗ್ ಕೇಳಬೇಕು ಅನ್ಸುತ್ತೆ, ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೆ. ಯಾಕೆ ಹೀಗೆ? ನೀನು ಕಾಲೇಜ್ ಹುಡುಗ ಅಲ್ಲ, ಒಂದು ಕ್ಷೇತ್ರದ MLA. MLA ಆಗ್ಬಿಟ್ರೆ ಇವೆಲ್ಲ ಮಾಡಬಾರ್ದು ಅಂತಿದ್ಯಾ? ನಾನು ಮನುಷ್ಯನೇ. ಹೈಕಮಾಂಡಿಂದ ಒಂದು ಮಾಹಿತಿ ಬಂದಿದೆ, ನಾನು ಅದನ್ನ ನಿಂಗೆ ತಿಳಿಸ್ಬೇಕಾಗಿದೆ. ಬಿಡಿ ಪ್ರಮೋದಿನಿ, ಚಿಕ್ಕ ವಯಸ್ಸಿಂದ ಈ ರಾಜಕೀಯ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಷ್ಟೇ ಕಲ್ತರೂ ಮುಗಿಯೋದ ಪಾಠ ಇದು. ಒಂದು ಸ್ಟಡಿ ಪ್ರಕಾರ ಮನುಷ್ಯರ ಮೆಂಟಾಲಿಟಿ, ಲೈಫ್ ಸ್ಟೈಲು 5 ವರ್ಷಕ್ಕೊಂದ್ಸತಿ ಚೇಂಜ್ ಆಗತ್ತೆ ಅಂತೆ. ಅದಕ್ಕೆ ಜನ ಯಾವಾಗಲೂ ಒಂದೇ ಥರ ಇರಲ್ಲ. ಅದಕ್ಕೆ ಈ ರಾಜಕಾರಣಿಗಳು ಜನರನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಜನ ತೊಟ್ಲಲ್ಲಿರೋ ಮಗು ಥರ, ಹಾಲು ಕೊಟ್ಟರೆ ಹಾಲು ಅಂತ ಕುಡಿತಾರೆ, ನೀರು ಕೊಟ್ಟರೆ ನೀರು ಅಂತ ಕುಡಿತಾರೆ. ಇದ್ದಕ್ಕಿದ್ದಂಗೆ ರೊಚ್ಚಿಗೆದೊಳ್ತಾರೆ. ಕಾರಣ ಕಂಡಿಡಿಯೋಕ್ಕೆ ಆಗಲ್ಲ. ಹಸುವಾಗತ್ತೋ ಹೆದರ್ಕೊಂತಾರೋ ಒಂದೂ ಗೊತ್ತಾಗಲ್ಲ. ವಿಕ್ರಮ್, ನಿನ್ನ ಸೀಟ್ ಕೂತ್ ಬಂದಿದೆ. ಈ ಸರಿ ಚುನಾವಣೆಗೆ ನಿನಗೆ ಸೀಟ್ ಕೊಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನ ಮೇಲೆ 100 ಕಂಪ್ಲೇಂಟ್ ಇದೆ ಹೈಕಮಾಂಡ್ ಟೇಬಲ್ ಮೇಲೆ. ಕಾಂಪೌಂಡ್ ಬಿದ್ದಿದ್ದು, ಸ್ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಗಿದ್ದು, ಜನ ನಿಂಗೆ ಸಾರಿ, ಇದೆಲ್ಲ ಹೈಕಮಾಂಡಿಗೆ ಗೊತ್ತಾಗೋಗಿದೆ. ಈ ವಿಷಯಗಳೆಲ್ಲ ಹೈಕಮಾಂಡ್ ಮುಂದೆ ಸ್ಟ್ರಾಂಗ್ ಆಗಿ ಹೋದರೆ ಈ ಸತಿ ಚುನಾವಣೆಯಲ್ಲಿ ನಿಂಗೆ ಸೀಟ್ ಸಿಗೋದು ಡೌಟು. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಮೀಟಿಂಗ್ ಇದೆ. ನಾವು ಅಲ್ಲಿಗೆ ಹೋಗಲೇಬೇಕು. ಹೋಗೋಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಐ ರಿಪೀಟ್ ಅಗೇನ್, ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಮೀಟಿಂಗ್. ಬಿ ಪ್ರಿಪೇರ್ಡ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.